ಪ್ರತಿಭಟನೆ ವೇಳೆ ಕಮಿಷನರ್ ಶಶಿಕುಮಾರ್ ಅವರಿಗೆ ಗಾಯ ಆಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ವಿದ್ಯಾರ್ಥಿ ಸಂಘಟನೆ ಅಧ್ಯಕ್ಷನನ್ನ ವಶಕ್ಕೆ ಪಡೆಯುವಂತಹ ಸಂದರ್ಭದಲ್ಲಿ ಇವರಿಗೆ ಗಾಯ ಆಗಿದೆ. ಎದೆಗೆ ಗುದ್ದಿ ಪ್ರತಿಭಟನಾ ನಿರತ ವಿದ್ಯಾರ್ಥಿಯೊಬ್ಬ ಓಡ್ ಹೋಗಿದ್ದಾನೆ. ಎದೆ ಹಿಡ್ಕೊಂಡು ಕೆಳಗೆ ಬಿದ್ರು ಶಶಿಕುಮಾರ್. ಬಳಿಕ ವಿದ್ಯಾರ್ಥಿಗಳ ಜೊತೆ ಸಾಗಿದ್ರು ಆಯುಕ್ತ ಶಶಿಕುಮಾರ್. ನೋಡಿ ಎಂತೆಂಥ ಘಟನೆಗಳನ್ನ ಪೊಲೀಸರು ಫೇಸ್ ಮಾಡಬೇಕಾಗತ್ತೆ ಅಂತ ಹೇಳಿ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಅವರ ಎದೆಗೆ ಗುದ್ದಿ ಒಬ್ಬ ಪ್ರತಿಭಟನಾ ನಿರತ ವಿದ್ಯಾರ್ಥಿ ಓಡ್ ಹೋಗ್ತಾನೆ. ಎದೆ ಹಿಡ್ಕೊಂಡು ಅರೆ ಕ್ಷಣ ಕೆಳಗಡೆ ಬಿದ್ದುಬಿಡ್ತಾರೆ. ತದನಂತರ ವಿದ್ಯಾರ್ಥಿಗಳ ಜೊತೆನೆ ಸಾಕ್ತಾರೆ ಆಯುಕ್ತ ಶಶಿಕುಮಾರ್. ಈ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ವಿದ್ಯಾರ್ಥಿ ಸಂಘಟನೆ ಅಧ್ಯಕ್ಷ ಕಾಂತ್ ಕುಮಾರ್ನನ್ನ ವಶಕ್ಕೆ ಪಡೆಯುವ ಸಂದರ್ಭದಲ್ಲಿ ಘಟನೆ ನಡೆದಿದೆ. ಎದೆಗೆ ಗುದ್ದಿ ಓಡ್ ಹೋದಂಥ ಸಂದರ್ಭದಲ್ಲಿ ಎದೆ ಇಟ್ಕೊಂಡೆ ಅವ್ರು ವಾಕ್ ಮಾಡ್ತಾರಂಥ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಸಾವಿರಾರು ಜನ ವಿದ್ಯಾರ್ಥಿಗಳು ಸೇರಿರ್ತಾರೆ. ಈ ಹಿಂದೆ ಕೂಡ ಪ್ರತಿಭಟನೆ ನಡೆದಿರುತ್ತೆ. ಆಗ್ಲೂ ಪೊಲೀಸರು ಪ್ರತಿಭಟನೆಯನ್ನ ತಡೆಯುವಂತ ಕೆಲಸ ಮಾಡಿರ್ತಾರೆ. ಆದ್ರೆ ಈಗ ಮತ್ತೊಮ್ಮೆ ಇವತ್ತು ಸಾವಿರಾರು ಜನ ವಿದ್ಯಾರ್ಥಿಗಳು ಜಮಾವಣೆಗೊಂಡಿದ್ದಾರೆ. ವಿದ್ಯಾಕಾಶಿ ಅಂತ ಹೇಳ್ತೀವಿ ಧಾರವಾಡದಲ್ಲಿ ಸಾಕಷ್ಟು ಜನ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಆಗ್ತಿರ್ತಾರೆ ವಿದ್ಯಾರ್ಥಿಗಳು. ಉತ್ತರ ಕರ್ನಾಟಕ ಭಾಗದ ವಿದ್ಯಾರ್ಥಿಗಳಲ್ಲಿನ ಛಲ ಇದೆಯಲ್ಲ, ಸರ್ಕಾರಿ ನೌಕರಿಯನ್ನು ಪಡ್ಕೊಳ್ಬೇಕು ಅಂತ ಹೇಳಿ, ಅದು ಇಟ್ ಇಸ್ ಎಕ್ಸ್ಟ್ರೀಮ್. ಧಾರವಾಡ ಪ್ರತಿನಿಧಿ ಸಂತೋಷ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸಂತೋಷ್, ಸರ್ಕಾರಿ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಅಂತ ಹೇಳಿ ವಿದ್ಯಾರ್ಥಿಗಳೆಲ್ಲ ಪ್ರತಿಭಟಿಸ್ತಾ ಇದ್ದಾರೆ. ಮತ್ತೆ ನಿರುದ್ಯೋಗಿ ಯಾರಿದ್ದಾರೆ, ನಿರುದ್ಯೋಗಿ ವಿದ್ಯಾರ್ಥಿಗಳು, ಅವರು ಕೂಡ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಶಶಿಕುಮಾರ್ ಅವರ ಎದೆ ಕೂಡ ಗಾಯ ಆಯಿತು ಅನ್ನುವಂತಹ ಮಾಹಿತಿಯನ್ನ ಕೇಳ್ಪಟ್ವಿ. ಸದ್ಯದ ಅಪ್ಡೇಟ್ಸ್ ಏನ್ ಸಿಗ್ತಾ ಇದೆ, ಪರಿಸ್ಥಿತಿ ಹೇಗಿದೆ ಅಲ್ಲಿ ಸಂತೋಷ್? ಇದರ ಎರಡನೇ ಬಾರಿ ಧಾರವಾಡದಲ್ಲಿ ವಿದ್ಯಾರ್ಥಿ ಸಂಘಟನೆಗಳು ಹಾಗೂ ನಿರುದ್ಯೋಗಿಗಳು ಸೇರಿದಂತೆ ಸಾವಿರಾರು ವಿದ್ಯಾರ್ಥಿಗಳು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಪ್ರತಿಭಟನೆ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಈ ಒಂದು ಪ್ರತಿಭಟನೆಯಲ್ಲಿ ಬಿಜೆಪಿ ನಾಯಕರು ಭಾಗಿಯಾಗಿದ್ದಾರೆ. ಶಾಸಕ ಅರವಿಂದ್ ಬೆಲ್ಲಡ್, ಈಗ ತಾನೇ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರು ಕೂಡ ಭಾಗಿಯಾಗಿದ್ದಾರೆ. ಪ್ರತಿಭಟನೆಯಲ್ಲಿ ಏನು ವಿದ್ಯಾರ್ಥಿ ಸಂಘಟನೆ ಕಾಂತರಾಜ್ ಎನ್ನುವ ಯುವಕನನ್ನು ವಶಕ್ಕೆ ಪಡೆಯುವ ವೇಳೆ ಹುಬ್ಬಳ್ಳಿದವರು ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರಿಗೆ ಕೆಲವು ವಿದ್ಯಾರ್ಥಿಗಳು ಎದೆಗೆ ಬುದ್ಧಿ ಓಡಿಯಾಗಿದ್ದಾರೆ. ಶಶಿಕುಮಾರ್ ಅವರಿಗೆ ಎದೆ ಭಾಗಕ್ಕೆ ಭೇಟಿಯಾಗಿದ್ದು ಇದೀಗ ವಿದ್ಯಾರ್ಥಿಗಳು ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಸರ್ಕಾರ ಉದ್ಯೋಗಗಳ ನೇಮಕಾತಿ ಮಾಡಬೇಕಂತಂದು ಧಾರವಾಡದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಪಾಲ್ಗೊಂಡು ಏನು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಸಿಂಧೂರ, ಧನ್ಯವಾದ ಸಂತೋಷ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿ, ಇವಾಗ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಇಲ್ಲಿ ಬಿಜೆಪಿ ನಾಯಕರು ಕೂಡ ಭಾಗಿಯಾಗಿದ್ದಾರೆ ಪ್ರತಿಭಟನೆಯಲ್ಲಿ. ಸರ್ಕಾರ ಹುದ್ದೆಗಳನ್ನ ಭರ್ತಿ ಮಾಡ್ಬೇಕ್ರಿ, ಕೆಲಸ ಎಲ್ಲಿಂದ ಸಿಗುತ್ತೆ, ಮತ್ತೆ ಅವ್ರು ಎಲ್ಲ ಹೋಗ್ತಾರೆ? ಅಷ್ಟೊಂದು ಜನ ನಿರುದ್ಯೋಗಿಗಳು ಕೆಲಸ ಕೊಡ್ತೀವಿ ಅನ್ನುವಂಥ ಗ್ಯಾರಂಟಿ ನಿಮ್ಮ ಸರ್ಕಾರ ಹೇಳಿದ್ಯಲ್ಲ. ನಿರುದ್ಯೋಗಿಗಳಿಗೆ ಯುವ ನಿಧಿ ಕೊಡ್ತೀವಿ ಅನ್ನೋದನ್ನ ಪಕ್ಕಕ್ಕಿಡಿ, ಫಸ್ಟ್ ಕೆಲಸ ಕೊಡಿ. ನೆಟ್ಟಿಗೆ ಸರ್ಕಾರದಲ್ಲಿ ಖಾಲಿ ಇರುವಂತಹ ಹುದ್ದೆಗಳನ್ನ ಭರ್ತಿ ಮಾಡಿ. ಅತಿಥಿ ಉಪನ್ಯಾಸಕರ ಹುದ್ದೆಗಳು ಖಾಲಿ ಇದ್ದಾವೆ. ಎಲ್ಲ ಇಲಾಖೆಗಳಲ್ಲೂ ಕೂಡ ಹುದ್ದೆಗಳು ಖಾಲಿ ಇದೆ. ಇನ್ನು ಆರೋಗ್ಯ ಇಲಾಖೆ ತಗೊಂಡ್ರೆ ಸ್ಟಾಫ್ ನರ್ಸ್ಗಳ ಹುದ್ದೆ ಖಾಲಿ ಇದೆ. ಎಷ್ಟೊಂದು ಹುದ್ದೆಗಳು ಖಾಲಿ ಇಟ್ಕೊಂಡು ಏನು ಮಾಡ್ತಾ ಇದ್ದೀರಿ ಸರ್ಕಾರದಲ್ಲಿ? ಮತ್ತೆ ಅದನ್ನ ಕೇಳಲಿಕ್ಕೆ ಬಂದ್ರೆ ಅವ್ರನ್ನ ಅರೆಸ್ಟ್ ಮಾಡ್ತೀರಿ, ವಶಕ್ಕೆ ತಗೊಳ್ತೀರಿ, ಪ್ರತಿಭಟನೆ ಹತ್ತಿಕ್ಕುವಂತ ಕೆಲಸಗಳಾಗ್ತವೆ. ಜೀವನ ನಡೆಸೋದು ಬಹಳ ಕಷ್ಟ ಇದೆ ಇವತ್ತು ಕೆಲಸ ಇಲ್ದಲೆ. ಅಷ್ಟೊಂದು ಜನ, ಸಾವಿರಾರು ಜನ ನಿರುದ್ಯೋಗಿಗಳು ಇವತ್ತು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಪೊಲೀಸ್ ಕಮಿಷನರ್ಗೂ ಕೂಡ ಗಾಯ ಆಗುತ್ತೆ. ನಮ್ಮ ಜೊತೆಗೆ ವಿದ್ಯಾರ್ಥಿ ಸಂಘಟನೆಯ ಮುಖಂಡ ಸಂಜಯ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂಜಯ್, ನಮಸ್ತೆ. ನಮಸ್ತೆ ಮೇಡಮ್. ಸಂಜಯ್, ಈ ಹಿಂದೆ ಕೂಡ ಧಾರವಾಡದಲ್ಲಿ ಪ್ರತಿಭಟನೆ ಮಾಡಿದ್ರಿ, ಈಗ ಎರಡನೇ ಬಾರಿ ಪ್ರತಿಭಟನೆ ಮಾಡ್ತಾ ಇದ್ರಿ. ಏನ್ ಡೀಟೇಲ್ಸ್ ಕೊಡ್ತೀರಿ? ಏನೆಲ್ಲ ನಡೀತಾ ಇದೆ? ಸರ್ಕಾರ ಏನ್ ಹೇಳ್ತಾ ಇದೆ? ಯಾರನ್ನ ಅಪ್ರೋಚ್ ಮಾಡಕ್ ಮುಂದಾಗಿದ್ರಿ? ಏನ್ ಕಥೆ? ಮೇಡಮ್, ನಾವು ಲಾಸ್ಟ್ ಸೆಪ್ಟೆಂಬರ್ ಅಲ್ಲೂ ಹೋರಾಟ ಮಾಡಿದ್ವಿ. ಇದಕ್ಕಿಂತ ಇದೇ ತರ ದೊಡ್ಡ ಲೆವೆಲ್ ಅಲ್ಲಿ ಹೋರಾಟ ಆಗಿತ್ತು. ಸುಮಾರು 50 ರಿಂದ 60 ಸಾವಿರ ಜನ ಸೇರಿದ್ರು ಹುಡುಗರು. ನಮ್ ಬೇಡಿಕೆ ಏಜ್ ರಿಲ್ಯಾಕ್ಸೇಷನ್ ಇತ್ತು.
ಮತ್ತೆ ನಮ್ಮ ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡಬೇಕು ಅಂದ್ಬಿಟ್ಟು ಈ ಬೇಡಿಕೆನೆಲ್ಲ ಇಟ್ಟಿದ್ವಿ ನಾವು. ಅದೇ ಸರ್ಕಾರ ಬರೀ ಏಜ್ ರಿಲ್ಯಾಕ್ಸೇಷನ್ ಕೊಡ್ತು. ಅದೇ ಸುಮಾರು 2-3 ಮಂತ್ಸ್ ಇಂದ ನಾವು ಮತ್ತೆ ಬಿಜಾಪುರಲ್ಲಿ, ಬೆಂಗಳೂರಲ್ಲಿ ಎಲ್ಲ ಹೋರಾಟ ಮಾಡಿದ್ವಿ. ಇವರು ಏಜ್ ರಿಲ್ಯಾಕ್ಸೇಷನ್ ನೆಪ ಇಟ್ಕೊಂಡು ಇವರು ಮತ್ತೆ ಡ್ರ್ಯಾಗ್ ಮಾಡ್ಕೊಂಡು ಹೋಗ್ತಿದ್ದಾರೆ. ರೆಕ್ರೂಟ್ಮೆಂಟ್ ಮಾಡ್ತಿಲ್ಲ. ಸುಮಾರು ಕರ್ನಾಟಕದಲ್ಲಿ 2,84,000 ವೇಕೆನ್ಸೀಸ್ ಇದೆ. ಇಲ್ಲಿ ಧಾರವಾಡಲ್ಲಿ ನೀವೆಲ್ಲ ಡಿಸ್ಟ್ರಿಕ್ಟ್ ಅಲ್ಲಿ ನೋಡಿದ್ರೆ ನೀವು ಮೇಡಮ್, ಇವ್ರಿಗೆ ಊಟಕ್ಕೂ ಕಾಸಿರಲ್ಲ. ಇವರು ಗಿಗ್ ವರ್ಕರ್ ಆಗಿ ಕೆಲಸ ಮಾಡ್ಕೊಂಡು ಬೀದಿ ಬೀದಿಯಲ್ಲಿ ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಂಡು ಮನೆ ಪರಿಸ್ಥಿತಿ ಎಲ್ಲ ನೀವು ನೋಡಿದ್ರೆ ತುಂಬಾ ಪೂರ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರ್ತಾರೆ ಇವರು. ಇವ್ರನ್ನೆಲ್ಲ ಅನ್ಎಂಪ್ಲಾಯ್ಮೆಂಟ್ ಒಂದ್ ರೀಸನ್ನೇ ಇದು ಗೌರ್ಮೆಂಟ್ ಜಾಬೇ ಮೇಡಮ್. ಇವರು ಗೌರ್ಮೆಂಟ್ ಜಾಬ್ ಮಾಡ್ತೀನಿ ಅನ್ಬಿಟ್ಟು ಸುಮಾರು 3 ವರ್ಷದಿಂದ ಇದನ್ನ ವಿದ್ಯಾರ್ಥಿಗಳನ್ನೆಲ್ಲ ಡ್ರ್ಯಾಗ್ ಮಾಡ್ಕೊಂಡು ಹೋಗ್ತಿದ್ದಾರೆ ಮೇಡಮ್. ಇದು ಮತ್ತೆ ಇವಾಗ ನಾವು ಹೋರಾಟ ಮಾಡ್ತಿರೋದು ಏನಕ್ಕಂದ್ರೆ ಇದು ನಮ್ಗೆ ಇಮಿಡಿಯೇಟ್ ಆಗಿ ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡ್ಬೇಕು ಅಂತ ಮೇಡಮ್. ಇದು ಮತ್ತೆ ಇವರು ಎಲೆಕ್ಷನ್ಸ್, MLC ಎಲೆಕ್ಷನ್ಸ್, ZPTP ಅಂತೆಲ್ಲ ಬಂದು ಇವ್ರು ಮತ್ತೆ ಡ್ರ್ಯಾಗ್ ಮಾಡ್ಕೊಂಡು ಹೋಗ್ತಾರೆ ಮೇಡಮ್. ನಾವು ಅದಕ್ಕೆ ನಾವು ಇಮಿಡಿಯೇಟ್ ಆಗಿ ನಮಗೆ ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಆಗಬೇಕು ಅಂತ ನಾವು ಕೇಳ್ಕೊಂತಿದ್ವಿ ಮೇಡಮ್. ಬಟ್ ಸಂಜಯ್, ಸರ್ಕಾರ ಇಮಿಡಿಯೇಟ್ ಆಗಿ ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡುತ್ತೆ ಅಂತ ಅನ್ಸುತ್ತಾ ನಿಮ್ಗೆ? ಮೇಡಮ್, ಅವರು ಮಾಡ್ತೀನಿ ಅಂದ್ಬಿಟ್ಟು ಡ್ರ್ಯಾಗ್ ಮಾಡ್ತಾನೆ ಇದಾರೆ ಮೇಡಮ್. ಇವ್ರು ಮಾಡ್ತೀನಿ ಅಂತಾನೆ ಹೇಳ್ತಿದ್ದಾರೆ. ಆದ್ರೆ ಇದುವರೆಗೂ ಯಾವ್ದಕ್ಕೂ ಇವರು ಸ್ಪಂದಿಸ್ತಿಲ್ಲ. ಓಕೆ, ಆಲ್ ರೈಟ್. ನೋಡೋಣ ಸಂಜಯ್, ಏನೆಲ್ಲ ಸರ್ಕಾರ ಕ್ರಮ ತೆಗೆದುಕೊಳ್ಳುತ್ತೆ, ಮುಂದೆ ಆಗ್ತಾರ. ನಮಗೂ ಕೂಡ ಆ ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡಬೇಕು ಅಂತಾನೆ ನಮ್ಮ ಆಶಯ ಕೂಡ ಇರೋದು, ನಮ್ಮ ಆಗ್ರಹ ಕೂಡ ಇರೋದು. ನೋಡೋಣ ಮುಂದಿನ ದಿನಗಳಲ್ಲಿ ಸರ್ಕಾರ ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡುತ್ತಾ ಇಲ್ವಾ ಅಂತ ಹೇಳಿ.